ಈ ಮಕ್ಕಳು ಕೂಡ ನೋಡಿ, ಈ ಮಕ್ಕಳು ಏನೂ ಗೊತ್ತಿಲ್ಲ, ಆದರೂ ಕೂಡ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ತಾರೆ ಅಂತಂದ್ರೆ ನೋಡಿ, ಎಷ್ಟು ಆ ಪುಟ್ಟ ಮಕ್ಕಳು ಕೂಡ ಅವ್ರ ಕೈಲಾದಂಥ ನೀರು ಕೊಡು ನೋಡಿ, ಅಲ್ಲಿ ನೋಡ್ತಾ ಇದ್ರೆ ನೀವು. ಇದು ಗ್ರಾಮದ ವಿಶೇಷತೆ. ತಾವು ನೋಡ್ತಾ ಇರೋಂಥ ಆ ಮಕ್ಕಳು ಎಷ್ಟು ಲವಲವಿಕೆಯಿಂದ ಕೆಲಸ ಮಾಡ್ತಾರೆ. ಪ್ರತಿಯೊಂದು ನೋಡಿ, ಈ ಮಕ್ಕಳು ಎಲ್ಲ ಮಕ್ಕಳು ಬಡಿಸ್ತಾರೆ. ನಂಬ್ತೀರಾ ನೀವು? ನಿಜವೂ ಈ ಮಕ್ಕಳುಗಳು ಊಟ ಬಡಿಸ್ತಾರೆ ಅಂದರೆ ನಿಜವೂ ನಂಬಕ್ಕಾಗದಿರೋಂಥ ಒಂದು ಶಕ್ತಿ ಅದು ಧಾರ್ಮಿಕ ಆಚರಣೆ. ತಾವು ನೋಡ್ತಾ ಇದ್ದಾರೆ ನೋಡಿ, ಎಷ್ಟು ಪುಟ್ಟ ಮಕ್ಕಳು, ಅವರು ಯಾವ ಅರಿವು ಕೂಡ ಇರಲ್ಲ. ಎಸ್ ನೋಡಿ, ಹುಷಾರು ಹುಷಾರು ಹುಷಾರು, ಆಯ್ತಾಯ್ತಾಯ್ತಾಯ್ತಾಯ್ತು. ನೋಡಿ, ಈ ಮಕ್ಕಳು ಇದನ್ನ ಬಡಿಸ್ತಾರೆ ಅಂತಂದ್ರೆ ನೋಡಿ ಎಷ್ಟು ಖುಷಿ ಆಗುತ್ತೆ ನೋಡಿ. ಇವನು ಬಹಳ ಆಕ್ಟಿವ್ ಆಗಿರ್ತಾನೆ ಯಾವಾಗಲೂ ಕೂಡ ಹುಡುಗ. ನೋಡಿ, ಇಷ್ಟು ಕೂಡ ಆಯ್ತು. ಓಕೆ, ಇದು ಈ ಬೀಡನಹಳ್ಳಿ ಬಸವೇಶ್ವರರ ವಿಶೇಷ. ಮತ್ತು ಇಲ್ಲಿ ಒಂದು ಬಸವನ ಸಮಾಧಿ ಕೂಡ ಇದೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಇರೋಂಥ ಈ ಒಂದು ವಿಶೇಷತೆ ಏನು ಅಂತಂದ್ರೆ ನೋಡಿ, ಅವ್ರ ಮಕ್ಕಳು ಬಹಳ ಖುಷಿ ಆಗುತ್ತೆ. ಎಸ್, ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ನೋಡಿ, ಈ ಒಂದು ಬಡ್ಸೋಗ ನೋಡಿ, ಈ ಹೆಣ್ಮಕ್ಳೇ ನೋಡಿ, ಈ ಹೆಣ್ಮಕ್ಳೆಲ್ಲ ನೀರು ಕೊಡ್ತಾರೆ. ಗ್ರಾಮದ ಪ್ರತಿಯೊಬ್ಬರು ಪುಟ್ಟ ಮಕ್ಕಳು ಕೂಡ ಬಂದು ರಾತ್ರಿ 12 ಗಂಟೆವರೆಗೂ ಊಟ ಬಡಿಸ್ತಾರಲ್ಲ, ಅದು ನಿಜವಲ್ಲೂ ಭಾಳ ವಿಶೇಷತೆ ಇರೋಂಥ ಒಂದು ಗ್ರಾಮ. ನೋಡಿ, ಇಲ್ಲಿ ಕಳೆದ ಸಾರಿ ಏನು ಈಗ ಕೆಲವೇ ದಿನಗಳಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಕೂಡ ಆಯಿತು. ಆ ಪೂಜಾ ಕಾರ್ಯಕ್ರಮ ಏನು ಅಂದರೆ 3 ದಿನಗಳ ಪೂಜಾ ಕಾರ್ಯಕ್ರಮದಲ್ಲಿ ಒಂದು ಕೊಂಡ ಆಗುತ್ತೆ, ಬಂಡಿ ಆಗುತ್ತೆ, ಜೊತೆಗೆ 3 ದಿನಗಳ ವಿಶೇಷವಾದಂಥ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ರು. ಅವತ್ತು ಎಲ್ಲ ಇಡೀ ರಾಜ್ಯದ ಮೊಬೈಲ್ಗಳಲ್ಲಿ ಈ ಬನ್ನೂರು ಹೋಬಳಿ ಬೀಡನಹಳ್ಳಿ ಗ್ರಾಮದ ಅಷ್ಟು ಮೊಬೈಲ್ಗಳಲ್ಲಿ ಕೂಡ ಇವತ್ತು ಬೀಡನಹಳ್ಳಿ ಬಸವೇಶ್ವರನ ವಿಗ್ರಹ ಕೂಡ ಇರುವಂಥದ್ದು, ಬಸವನ ಆರಾಧನೆ ಕೂಡ ಮಾಡುವಂಥದ್ದು. ಎಷ್ಟು ಸಿಂಪಲ್ ಆಗಿದೆ ಒಳಗಡೆ ಗರ್ಭಗುಡಿ ಅಂತಂದರೆ. ಇದು ರಾಜ ಮನೆತನ ಇಲ್ಲಿ ಬರ್ತಿತ್ತು. ಅಂದರೆ ತಾವು ನೋಡ್ಬೋದು ಒಳಗಡೆ ಇರುವಂಥ ಗರ್ಭಗುಡಿ ರಾಜರ ಆಳ್ವಿಕೆಯಲ್ಲಿ ಕೂಡ ಇದ್ದಂತಹ ಒಂದು ಬಸವೇಶ್ವರರ ಒಂದು ಪುಣ್ಯಕ್ಷೇತ್ರ. ಮತ್ತು ಈ ಒಂದು ಬಸವನ ಇಡೀ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಕೂಡ ಇದನ್ನ ಕರ್ಕೊಂಡು ಹೋಗ್ತಾರೆ. ನಿಜವೂ ಈ ಒಂದು ಗ್ರಾಮದ ವಿಚಾರ ಹೇಳಬೇಕು ಅಂತಂದರೆ ತಾವು ನೋಡ್ತಾ ಇದ್ದೀರಾ, ನಿಜವೂ ನೋಡಿ, ಇಂಥ ನಿಮಗೊಬ್ರಿಗೂ ಗಣ್ಯ ವ್ಯಕ್ತಿಗಳು ಯಾವುದೇ ಒಬ್ಬ ಜನಪ್ರತಿನಿಧಿ ಬಂದರೂ ಕೂಡ ಇದೇ ಅಂಗಳದಲ್ಲಿ ಊಟ ಮಾಡಬೇಕು, ಕೂತ್ಕೊಂಡೇ ಊಟ ಮಾಡಬೇಕು. ಹಾಗೆ ನಿಮಗೆ ಅದಕ್ಕೆ ಒಂದು ಉದಾಹರಣೆಯಾಗಿ ಇಲ್ಲಿ ನಮ್ಮ ಲಯನ್ಸ್ ಮಾಜಿ ಅಧ್ಯಕ್ಷರಿದ್ದಾರೆ ರಮೇಶಣ್ಣ. ನೋಡಿ, ಎಂಥ ಡಿಗ್ನಿಫೈ ವ್ಯಕ್ತಿ ಆದರೂ ಕೂಡ ನೆಲದಲ್ಲೇ ಊಟ ಮಾಡುವಂಥ ಶಕ್ತಿ ಈ ದೇವತೆ ಸ್ಥಳದಲ್ಲಿ ಇರುವಂಥದ್ದು. ನಮ್ಮ ರಮೇಶಣ್ಣ ಇದ್ದಾರೆ, ಮಾಜಿ ಲಯನ್ಸ್ ಸಂಸ್ಥೆ ಅಧ್ಯಕ್ಷರು, ನನ್ನ ವೃತ್ತಿ ಬಾಂಧವ ಜಯರಾಮಣ್ಣ ಇದ್ದಾರೆ, ಮತ್ತು ನಮ್ಮ ಗೌಡ್ರು ಕೂಡ ಇದ್ದಾರೆ. ನೋಡಿ, ಯಾರೇ ಎಷ್ಟೇ ದೊಡ್ಡ ಶ್ರೀಮಂತ ಆದರೂ ಕೂಡ ಇಲ್ಲೇ ಬಂದು ಈ ಒಂದು ನೆಲದಲ್ಲೇ ಊಟ ಮಾಡುವಂಥ ವಿಶೇಷತೆ ಇರುವಂಥ ಒಂದು ದೇವಸ್ಥಾನ. ತಾರತಮ್ಯ ಇರಲ್ಲ, ಸಾಮರಸ್ಯದ ಹಬ್ಬವಾಗಿ ಇದನ್ನ ಮಾಡ್ತಾರೆ. ಪ್ರತಿ ವಾರದ 2 ದಿನಗಳು ವಿಶೇಷವಾದಂಥ ಕಾರ್ಯಕ್ರಮನ ಮಾಡುವಂಥದ್ದು ಬಹಳ ಕಷ್ಟ ಇದೆ. ಹಾಗೇನೆ ಮತ್ತು ಇಲ್ಲಿ ಅವರ ಒಂದು ಈ ಗ್ರಾಮದ ವಿಶೇಷತೆ ಏನು ಅಂದರೆ, ಎಲ್ಲರೂ ಕೂಡ ಮನೆಗೂ ಕೂಡ ಬಂದು ಸಾಮರಸ್ಯದಿಂದ ಇಲ್ಲಿ ಇರ್ತಾರಲ್ಲ, ಅದೇ ವಿಶೇಷವಾಗಿ ಕೂಡ ನೋಡುವಂಥದ್ದು. ಈ ನೋಡಿ, ಇದು ಏನು ಕೊಂಡ ಇದೆ, ಇದು ಬಹಳ ದೊಡ್ಡ ಕೊಂಡೋತ್ಸವ ಆಗುವಂಥದ್ದು. ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೊಂಡದ್ದು ಉತ್ಸವಗಳು ಮಾಡಿರ್ತಾರೆ, ಬಟ್ ಯಾರು ಕೂಡ ಪರದ್ದು ಸುದ್ದಿ ಮಾಡಿರಲ್ಲ. ಹಾಗಾಗಿ ಇದನ್ನ ಮಾಡ್ತಾರಂಥದ್ದು. ನೋಡಿ, ಈ ಮಕ್ಕಳಿದೆ ನೋಡಿ, ಪುಟ್ಟ ಮಕ್ಕಳು. ಈ ಪುಟ್ಟ ಮಕ್ಕಳು ವಾಲಂಟ್ರಿ ಆಗಿ ಬಂದು ನೋಡಿ, ಎಷ್ಟೋ ಮಕ್ಕಳುಗಳು ಮಲಗಿಬಿಟ್ಟಿರ್ತಾರೆ. ಈ ಗ್ರಾಮದ ಎಲ್ಲ ಮಕ್ಕಳು ಕೂಡ ಲವಲವಿಕೆಯಿಂದ ಬಡಿಸ್ತಾರೆ. ನೋಡಿ ಭಾಳ ಖುಷಿ ಆಗುತ್ತೆ. ಇಡೀ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯ ಬನ್ನೂರು ಹೋಬಳಿ ಅಂತಂದ್ರೆ ಹೆಮ್ಮೆ ಆದಂಥ ಬೀಡನಹಳ್ಳಿ ಗ್ರಾಮ. ಇಲ್ಲಿಗೆ ಬಸ್ಸೇ ಬರಲ್ಲ, ಗೊತ್ತಾ ನಿಮಗೆ? ಬಸ್ಸೇ ಬರೆದಂಥ ಕುಗ್ರಾಮದಲ್ಲಿ ಇಷ್ಟು ದೊಡ್ಡ ದಾಸೋಹ ಆಗುತ್ತೆ ಅಂದರೆ ಆ ದೇವರ ಶಕ್ತಿ, ಬಸವೇಶ್ವರರ ಇರೋಂಥ ಒಂದು ಶಕ್ತಿ ಕೂಡ. ಹಾಗಾದ್ರೆ ನಾನು ಆಗಲೇ ನಿಮ್ಗೆ ಹೇಳಿದೆ, ಜಾತಿ ಭೇದ ಭಾವ ಮರೆತು ಇಲ್ಲಿ ಸೇರುವಂಥ ಜನ ಸರಿಸುಮಾರು 25,000 ಜನ ಕೇವಲ ಒಂದು ದಾಸೋಹಕ್ಕೆ ಸೇರುವಂಥದ್ದು. ಎಸ್, ಥ್ಯಾಂಕ್ ಯು. ಹಾಗಾಗಿ ನೋಡಿ, ಎಲ್ಲ ಶಾಲಾ ಮಕ್ಕಳುಗಳು, ಪುಟ್ಟ ಮಕ್ಕಳುಗಳು. ಎಷ್ಟನೇ ಕ್ಲಾಸ್ ನೀನು? 3ನೇ ಕ್ಲಾಸ್. ನೋಡಿ, ಅವ್ನಿಗೆ ಎಷ್ಟು 3ನೇ ಕ್ಲಾಸು ಅಂದರೆ 8 ವರ್ಷ ಅಷ್ಟೇ ಅವನಿಗೆ. ತಾವೇ ನೋಡ್ತಾ ಇದ್ರೆ, ಇದು ಭಾಳ ಸಿಂಪಲ್ ಇರುವಂಥ ಒಂದು ಗರ್ಭಗುಡಿ. ಆಗಲೇ ಹೇಳಿದೆ ನಿಮಗೆ, ಮುಖ್ಯವಾಗಿ ನಾವೇನು ನೋಡ್ತೀವಿ ಅಂತಂದರೆ, ಇಲ್ಲಿ ರಾಜರ ಆಳ್ವಿಕೆಯಲ್ಲಿ ಇದ್ದಂಥ ದೇವಸ್ಥಾನ ಇದು. ರಾಜರು ಹಿಂದೆ ನಮ್ಮ ಮೈಸೂರು ಒಡೆಯರ ರಾಜರು ಆಳ್ವಿಕೆ ಮಾಡಿದಂತಹ ದೇವಸ್ಥಾನದ ಕುರುಹುಗಳು ಕೂಡ ಇಲ್ಲಿ ನೋಡ್ಬೋದು. ಹಾಗಾಗಿ ಈ ಒಂದು ರಾಜರ ಆಳ್ವಿಕೆಯಲ್ಲಿದ್ದಂತಹ ಒಂದು ದೇವಸ್ಥಾನ. ಅದಕ್ಕೆ ಮುಖ್ಯವಾಗಿ ಏನು ಕುರುಹಾಗಿದೆ ಅಂತಂದರೆ,
ಒಳಗಡೆ ಇರುವಂಥ ಒಂದು ಗರ್ಭಗುಡಿ ತಾವು ನೋಡ್ತಾ ಇದ್ದೀರಾ. ಈ ಗರ್ಭಗುಡಿನಲ್ಲಿ ಹಿಂದೆ ಇದ್ದಂತಹ ಶಿಲಾಶಾಸನಗಳು ಕೂಡ ಇದೆ. ಇಲ್ಲಿ ರಾಜರ ಆಳ್ವಿಕೆಯಲ್ಲಿ ಕೂಡ ಮೈಸೂರು ಒಡೆಯರು ಯಾರಿದ್ದಾರೆ ನಮ್ಮ ರಾಜರ ಆಳ್ವಿಕೆಯಲ್ಲಿ ಕೂಡ ಇದ್ದಂಥ ಒಂದು ದೇವಸ್ಥಾನ. ಆ ದೇವಸ್ಥಾನದ ಕುರುಹುಗಳೇನಿದೆ ಅಂತಂದರೆ ಮೂಲ ವಿಗ್ರಹ ಸಾಮಾನ್ಯವಾಗಿ ನಾವು ನೋಡ್ತೀವಿ ಎಲ್ಲ ಕಡೆ ಶಿವಪಾರ್ವತಿ ಇರೋವಂಥ ದೇವಸ್ಥಾನಗಳು ಮಾತ್ರ ನಂದಿ ಇರ್ತಾನೆ. ಆದರೆ ಇಲ್ಲಿ ನೋಡಿ ಈ ಹೆಣ್ಮಗಳು ಎಷ್ಟನೇ ಕ್ಲಾಸ್ ಬಿಟ್ಟ? ಎಷ್ಟನೇ ಕ್ಲಾಸ್ ನೀನು? ಎಷ್ಟನೇ ಕ್ಲಾಸ್? 5th. ಯಾವ ಸ್ಕೂಲು? ವಿವೇಕಾನಂದ ಶಾಲೆ. ಹಾಗಾಗಿ ನೋಡಿ ಈ ಮಕ್ಕಳು ಎಷ್ಟೋ ಹಳ್ಳಿ ಕಡೆ ಮಕ್ಕಳೆಲ್ಲ ಮಲಗಿಬಿಟ್ಟಿರ್ತಾರೆ ಇಷ್ಟದಲ್ಲಿ. ನೋಡಿ ಎಲ್ಲರಿಗೂ ನೀರು ಕೊಡ್ತಾರೆ ಪುಟ್ಟ ಮಕ್ಕಳು. ನಿಜವಲ್ಲ ನಾವೊಂದು ಸಣ್ಣ ಅಳಿಲು ಸೇವೆ ರೀ ಇದು. ಯಾಕೆಂದರೆ ಇವತ್ತು ಸನಾತನ ಧರ್ಮ ಉಳಿಬೇಕು ಅಂತಂದರೆ ಎಲ್ಲ ಅಸ್ಪೃಶ್ಯತೆ ಹೋಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಒಂದಾಗಬೇಕು ಅಂದರೆ ಅದು ಇವತ್ತಿನ ಸಮಸ್ಯೆಗಳಲ್ಲಿ ಇರುವಂಥ ಪರಿಹಾರ ಒಂದೇನ. ಇವತ್ತು ಹಿಂದೂ ಸಮಾಜ ಒಂದಾಗಬೇಕು ಅಂದರೆ ಈ ಥರ ಯಾರೋ ಮಾಡಿರೋ ಪುಣ್ಯಾತ್ಮ ಮಾಡಿರೋಂಥ ದಾಸೋಹದಲ್ಲಿ ಒಂದಾಗ್ತಾರೆ ಅಂತಂದರೆ ಅದು ನಿಜವಲ್ಲೂ ಭಾಳ ಖುಷಿ ಪಡೋವಂಥದ್ದು. ನಿಜವಲ್ಲೂ ಇವತ್ತು ಅವರು ದಾಸೋಹ ಮಾಡಿರೋರಿಗೆ ಭಾಳ ಹ್ಯಾಟ್ಸಪ್ ಹೇಳಬೇಕು. ಮತ್ತು ನಮ್ಮ ಮಂಜಣ್ಣ ಇಡೀ ಎಲ್ಲ ಪ್ರಚಾರದ ವಿಚಾರವಾಗಿ ನಮ್ಮ ಮಂಜೂರು ಮೂಲತಃ ಅವರು ಆಟೋ ಡ್ರೈವರು. ಮಂಜೂರು ಇಲ್ಲಿನ ಎಲ್ಲ ಪ್ರಚಾರದ ವಿಚಾರ ಕೂಡ ಮಾಡುವಂಥದ್ದು. ಪ್ರತಿಯೊಬ್ಬರು ಕೂಡ ಒಂದೊಂದು ಜವಾಬ್ದಾರಿ ತಗೊಂಡು ಮನೆಗೂ ಕೂಡ ಬಂದು ವಾಲಂಟರಿ ಕೆಲಸ ಮಾಡ್ತಾರಲ್ಲ, ಅದು ಈ ದೇವಸ್ಥಾನದ ವಿಶೇಷತೆ. ಹಾಗೆ ನಿಮಗೆ ಗರ್ಭಗುಡಿ ತೋರಿಸ್ತೀನಿ. ಆಗಲೇ ನಿಮ್ಗೆ ಹೇಳಿದೆ ರಾಜರು ಬಂದು ಆಳ್ವಿಕೆಯಲ್ಲಿ ಇದ್ದಂತಹ ಇದು ದೇವಸ್ಥಾನ. ಇದು ಕೇವಲ ಈಗ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು. ಯಾಕೆಂದ್ರೆ ಅಲ್ಲಿರುವಂಥ ಪ್ರತಿಯೊಂದು ಕಲ್ಲು ಕೂಡ ಆ ರಾಜರ ಆಳ್ವಿಕೆಯನ್ನು ಕೂಡ ಹೇಳುತ್ತೆ. ತಾವು ನೋಡ್ತಾ ಇದ್ದೀರಾ. ತಾವೇನು ನೋಡ್ತಾ ಇರುವಂಥದ್ದು ಸಾಮಾನ್ಯವಾಗಿ ಶಿವನ ಆಲಯಗಳಲ್ಲಿ ಬಸವ ಇರುವಂಥದ್ದು. ಆದರೆ ಇಲ್ಲಿ ನಂದಿ ಬಸವೇಶ್ವರ ಅಂತಿರೋ ಸನ್ನಿಧಿನಲ್ಲೇ ಮೂಲ ವಿಗ್ರಹ ಇರುವಂಥದ್ದು. ಬಹಳ ಪವಾಡಗಳನ್ನ ಸೃಷ್ಟಿ ಮಾಡಿರುವಂಥದ್ದು. ಸರ್ ಇವತ್ತು ಯಾರು ಮಾಡಿರೋದು ಪರ? ಮಾರ್ಗೋಡ್ನಹಳ್ಳಿ ಅವ್ರ ಹೆಸರು ಯಜಮಾನ್ರೆ? ಇವತ್ತು ನೋಡಿ ಮಾರ್ಗೋಡ್ನಹಳ್ಳಿ ಪಕ್ಕದ ಗ್ರಾಮ ಮಾರ್ಗೋಡ್ನಹಳ್ಳಿಯವರು ಇವತ್ತು ಪರ ಮಾಡಿದಲ್ಲ, ಅವ್ರ ಹೆಸರನ್ನ ಗೊತ್ತಿದ್ಯಾ? ಮಾರ್ಗೋಡ್ನಹಳ್ಳಿಯವರು ನೀವು ಇವತ್ತು ಪರ ಮಾಡಿರೋದು ಯಾರಮ್ಮ? ನೀವೇನಾ? ನಿಜವಲ್ಲೂ ನಿಮಗೆ ಹ್ಯಾಟ್ಸಪ್ ಹೇಳ್ಬೇಕು. ಕೂತ್ಕೊಳ್ಳಿ ಮತ್ತೆ ಕೂತ್ಕೊಳ್ಳಿ. ನೋಡಿ ಈ ಫ್ಯಾಮಿಲಿ ಇಷ್ಟು 25,000 ಜನಕ್ಕೆ ಊಟ ಹಾಕಿರುವಂಥ ಒಂದು ಹೆಗ್ಗಳಿಕೆ ಅಂತಂದರೆ ನಿಜವಲ್ಲೂ ಈ ಫ್ಯಾಮಿಲಿ ಇರುತ್ತೆ. ಮಾರ್ಗೋಡ್ನಹಳ್ಳಿ ಒಂದು ಪುಟ್ಟ ಗ್ರಾಮ ರಿಯಲಿ. ಆ ಮಾರ್ಗೋಡ್ನಹಳ್ಳಿಲಿ ಬಸ್ಸೇ ಬರಲ್ಲ ಅಂತ ಕುಗ್ರಾಮಗಳಲ್ಲಿ ಇವತ್ತು ಈ ಒಂದು ದೇವರ ಆಚರಣೆಗಳನ್ನ ಆಚರಿಸ್ತಾರೆ. ಇವತ್ತು ಇನ್ನೊಂದು ಹಿಂದೂ ಸಮಾಜ ಇವತ್ತು ಕೆಲಸ ಮಾಡುತ್ತೆ ಅಂತಂದರೆ ನಿಜವಲ್ಲೂ ಇವ್ರಿಗೆ ಭಾಳ ಖುಷಿ ಪಡುವಂಥದ್ದು. ಹಾಗಾಗಿ ತಾವೇ ನೋಡ್ತಾ ಇದ್ದಾರೆ ನೋಡಿ, ಇವ್ರು ಇನ್ನೂ ಊಟ ಮಾಡಿರಲ್ಲ. ಯಾಕೆಂದರೆ ನೋಡಿ ಎಲ್ಲ ಬೇರೆಯವರೆಲ್ಲ ಊಟ ಮಾಡೋರು ಕೂಡ ಆ ಗ್ರಾಮಸ್ಥರು ಊಟ ಮಾಡಲ್ಲ. ಅದು ಈ ಗ್ರಾಮದ ಯಾರು ಪರ ಮಾಡ್ತಾರೆ ಅವರ ಒಂದು ವಿಶೇಷತೆ. ಜೊತೆಗೆ ನಾನು ಹೇಳ್ತಾ ಇರ್ತೀನಿ, ಇವತ್ತು ಸನಾತನ ಧರ್ಮ ಉಳಿಬೇಕು ಅಂತಂದರೆ ಸಾಮರಸ್ಯದ ಹಬ್ಬವಾಗಿರುವಂಥ ಕೆಲವೊಂದು ಆಚರಣೆಗಳು ಕೂಡ ಆಗಬೇಕು. ಆ ಒಂದು ಆಚರಣೆಗಳಲ್ಲಿ ಸಾಮರಸ್ಯ ಬರಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಜಾತಿ ಭೇದ ಭಾವ ಬಿಟ್ಟು ಇವತ್ತು ನಮ್ಮ ಹಿಂದೂ ಸಮಾಜ ಒಂದಾದರೆ ಮಾತ್ರ ಇವತ್ತು ನಮಗೆ ಉಳಿಗಾಲ ಇರುವಂಥದ್ದು. ನಾವೆಲ್ಲ ನೋಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾಗಳು ನೋಡ್ತಾ ಇದ್ದೀವಿ, ಮೀಡಿಯಾಗಳು ನೋಡ್ತಾ ಇದ್ದೀವಿ. ಇವತ್ತು ಬೇರೆ ರಾಷ್ಟ್ರಗಳಲ್ಲಿ ಏನಾಗ್ತಿದೆ ಅಂತ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಇಷ್ಟು ಜನ ಒಮ್ಮೆಲೆ ಸೇರ್ತಾರೆ ಅಂದರೆ ಆ ದೈವ ಶಕ್ತಿನೇ ಅಂತಲೇ ಹೇಳ್ಬೋದು. ಕೇವಲ 33 ಹಳ್ಳಿ ಅಲ್ಲ, ಇಡೀ ತಾಲೂಕಿನ ಒಂದಷ್ಟು ಉದಾಹರಣೆಗೆ ಇಲ್ಲಿನ ಮಂಡ್ಯ ಜಿಲ್ಲೆಯಿಂದ ಎಷ್ಟೋ ಜನ ಬಂದಿರ್ತಾರೆ. ಇಡೀ ರಾಜ್ಯದಲ್ಲಿ ಇದು ಮೈಸೂರು ಜಿಲ್ಲೆ ಅಂತಂದರೆ ಅದು ಬನ್ನೂರು ಹೋಬಳಿ ಅಂತ ಟಿ ನರಸೀಪುರ ತಾಲೂಕಿನ ಬೀಡ್ನಳ್ಳಿ ಬಸವೇಶ್ವರ. ಹಾಗಾಗಿ ನೀವು ನೋಡ್ತಾ ಇರೋಂಥ ಈ ಪಂಕ್ತಿ ಬಂದು 3ನೇ ಪಂಕ್ತಿ ಇಲ್ಲ 4ನೇ ಪಂಕ್ತಿ ಆಗಿರುತ್ತೆ. ಒಮ್ಮೆಲೆ 25,000 ಜನಕ್ಕೆ ಊಟ ಬಡಿಸುವಂಥ ಶಕ್ತಿ. ಮತ್ತು ಅಡುಗೆ ಮಾಡಿರೋದು ನಮ್ಮ ರೈತ ಯಜಮಾನರುಗಳು, ನಮ್ಮ ರೈತ ಮಕ್ಕಳು ಅಡುಗೆ ಮಾಡಿರೋದು. ಯಾವ ದೊಡ್ಡ ಬಾಣಸಿಗ ಕೂಡ ಅಲ್ಲ. ಹಾಗಾಗಿ ನಾನು ಈ ಒಂದು ವಿಶೇಷವಾದಂಥ ಇಡೀ ರಾಜ್ಯಕ್ಕೆ ತೋರಿಸ್ಬೇಕ್ರಿ. ಯಾಕೆಂದರೆ ನಮ್ಮ ತಾಲೂಕು, ನಮ್ಮ ಗ್ರಾಮ, ನಮ್ಮ ಹೋಬಳಿಯ ಹೆಮ್ಮೆಯ ಪ್ರತೀಕ ಇವೆಲ್ಲ. ಹಾಗಾಗಿ ಇಡೀ ರಾಜ್ಯ ನೋಡಲಿ ಅಂತಲೇ ಇದನ್ನು ನಾನು ಮಾಡ್ತಾರೆ. ಇಲ್ಲಿ ಮಾರಮ್ಮನ ದೇವಸ್ಥಾನ ಇದೆ, ಇದು ಕೂಡ ವಿಶೇಷವಾದಂಥ ಕಾರ್ಯಕ್ರಮ ಕೂಡ ಆಗುತ್ತೆ. ಮಾರಮ್ಮನ ದೇವಸ್ಥಾನ ಮತ್ತು ಇಲ್ಲಿ ನಂದಿ ಬಸವೇಶ್ವರ ದೇವಸ್ಥಾನ. ಶಿವನ ದೇವಸ್ಥಾನಗಳಲ್ಲಿ ನಂದಿ ಇರೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಆದರೆ ನಂದಿ ಶಿವ ಎಲ್ಲಿರ್ತಾನೆ ಅಲ್ಲಿ ಮಾತ್ರ ನಂದಿ ಇರ್ತಾನೆ. ಆದರೆ ಇಲ್ಲಿ ಈ ಗ್ರಾಮದಲ್ಲಿ ಇರುವಂಥದ್ದು ಏನು ಅಂತಂದರೆ ಕೇವಲ ನಂದಿ ಬಸವೇಶ್ವರ ಅಂತಲೇ ಇದನ್ನ ಉದ್ಭವ ಮೂರ್ತಿ ಅಂತ ಕೂಡ ಹೇಳುವಂಥದ್ದು. ಇದು ರಾಜರ ಆಳ್ವಿಕೆಯಲ್ಲಿ ಇದ್ದಂತಹ ಒಂದು ದೇವಸ್ಥಾನದ ಗರ್ಭಗುಡಿ. ನೀವು ನೋಡ್ಬೋದು, ಇಷ್ಟು ದೊಡ್ಡ ದಾಸೋಹಕ್ಕೆ ಕೇವಲ ಒಂದು ಪುಟ್ಟ ಗರ್ಭಗುಡಿ ಇರುವಂಥದ್ದು ರಾಜರ ಆಳ್ವಿಕೆಯಲ್ಲಿ ಇದ್ದಂತಹ ಒಂದು ನಂದಿ ಬಸವೇಶ್ವರರ ದೇವಸ್ಥಾನ. ಹಾಗಾಗಿ ಈ ಒಂದು ಕುಗ್ರಾಮ ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿಗೆ ಬಸ್ಸೇ ಬರಲ್ಲ. ಅಷ್ಟು ದೊಡ್ಡ ದಾಸೋಹ ಮಾಡುವಂಥ ಕುಗ್ರಾಮದಲ್ಲಿ ಇಷ್ಟು ಜನ ನೀವು ನೋಡ್ತಾ ಇರೋದು ಕೇವಲ
1% ಜನ ಮಾತ್ರ ಈಗ ಆಲ್ರೆಡಿ ಊಟ ಮುಗಿಸ್ಕೊಂಡು ಒಂದು 25,000 ಜನ ಆಲ್ರೆಡಿ ಅವರವ್ರ ಊರುಗಳು ಕೂಡ ಹೋಗಿದ್ದಾರೆ. ಪ್ರತಿ ವರ್ಷ ಕೂಡ ಈ ಒಂದು ಬೇಸಿಗೆನಲ್ಲಿ ಮಾಡುವಂಥ ಅವರೆಕಾಳು ಪರ ಇದೆಯಲ್ಲ, ಈ ಅವರೆಕಾಳು ಪರನ ಪ್ರತಿ ವರ್ಷ ಕೂಡ ಆಯೋಜನೆ ಮಾಡ್ತಾರೆ. ಅಕ್ಕಪಕ್ಕದ ಗ್ರಾಮಸ್ಥರು ನೋಡ್ರಿ, ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರು, ಜನಪ್ರಿಯ ಒಂದಷ್ಟು ಸೆಲೆಬ್ರಿಟಿಗಳು ಅಂತ ಹೇಳ್ತೀವಲ್ಲ, ಅವರು ನಮ್ಮ ರೈತರಿಗೆ ಏನು ಕಮ್ಮಿ ಇಲ್ಲ. ನಮ್ಮ ರೈತರು ಅವ್ರಿಗಿಂತ ಹೆಚ್ಚು ದಾಸೋಹಗಳನ್ನ ಮಾಡ್ತಾರೆ, ಮತ್ತು ಸೆಲೆಬ್ರಿಟಿಗಿಂತ ಹೆಚ್ಚಾಗಿ ಇವತ್ತು ನಮ್ಮ ರೈತರು ಕೆಲಸ ಮಾಡ್ತಾರೆ ಅಂತಂದರೆ ನೀವು ನೋಡ್ತಾ ಇದ್ದೀರಾ. ಕೇವಲ ಒಂದು ರೈತ ಕುಟುಂಬ 25,000 ಜನಕ್ಕೆ ಊಟ ಹಾಕ್ಸುತ್ತೆ ದಾಸೋಹ ಅಂತಂದರೆ ಅದು ನಮ್ಮ ರೈತನ ಹೆಮ್ಮೆ. ಇವತ್ತು ಯಾವುದೋ ಒಂದು ಆಗರ್ಭ ಶ್ರೀಮಂತರ ಮನೆಗೆ ಹೋಗ್ಬಿಟ್ಟು ಮದುವೆಗೆ ಹೋಗ್ಬಿಟ್ಟು ಹೊಗಳೋದಲ್ಲ, ಇಂಥ ರೈತರ ಮಕ್ಕಳನ್ನ ನಾವು ಹೊಗಳ್ಬೇಕು. ನೋಡಿ, ಅಲ್ಲಿ ನಮ್ಮ ಸ್ನೇಹಿತ ಬಂದಿದ್ದಾನೆ, ಅವ್ನು ಬಂದು ಸೇನಾಪತಳಿ. ಹೆಚ್ಚು ಕಮ್ಮಿ ಈಗಾಗಲೇ 10 ಗಂಟೆ ಆಯಿತು, ಅವ್ರು ಹೋಗೋಷ್ಟಲ್ಲ 11 ಗಂಟೆ ಆಗುತ್ತೆ. ಇಡೀ 33 ಹಳ್ಳಿ ಜನ ಸೇರ್ತಾರೆ ಅಂತಂದರೆ ಅದು ಸುಲಭದ ಮಾತಲ್ಲ. ನೋಡಿ, ಆ ಪುಟ್ಟ ಮಕ್ಕಳು ಮಲಗೋ ಟೈಮಲ್ಲಿ ಅವರು ಎಷ್ಟು ಲವಲವಿಕೆಯಿಂದ ಬಡಿಸ್ತಾರೆ ಊಟನ ಅನ್ನೋದು ಅದೇನೋ ಗೊತ್ತಿಲ್ಲ. ಈ ಒಂದು ದೇವರ ಶಕ್ತಿ ಕೂಡ ನೋಡಿ, ಇಷ್ಟೆಲ್ಲ ಮೇಂಟೈನ್ ಮಾಡುವಂಥದ್ದು ಈ ಪುಟ್ಟ ಸ್ಪೀಕರು. ಇದೇ ಸ್ಪೀಕರಲ್ಲಿ ಇಷ್ಟು ಏನು 33 ಹಳ್ಳಿ ಜನ ಬರೋವಂಥದ್ದನ್ನ ಕಂಟ್ರೋಲ್ ಮಾಡುತ್ತಲ್ಲ ಅದು. ಮತ್ತು ತಾವು ನೋಡೋಂಥದ್ದು ಇಲ್ಲಿ ಈ ಬಸವ ಏನಿದ್ದಾರೆ, ಈ ಬಸವ ಬಂದು ಇಡೀ ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಜನಪ್ರತಿನಿಧಿಗಳ ಕಾರ್ಯಕ್ರಮ ಆಗ್ಬೋದು, ಸೆಲೆಬ್ರಿಟಿಗಳ ಮನೆಗಳ ಉದ್ಘಾಟನೆಗಾಗಿರ್ಬೋದು ಕೂಡ ಹೋಗಿರುವಂಥದ್ದು ಈ ಬಸವನ ವಿಶೇಷತೆ. ಹಾಗಾಗಿ ಈ ನೋಡಿ, ನಾನಾಗಲೇ ಹೇಳಿದೆ ನಿಮಗೆ, ಮೈಸೂರು ರಾಜ ಒಡೆತನದ ಆಳ್ವಿಕೆಯಲ್ಲಿದ್ದಾಗ ಇದ್ದಂತಹ ದೇವಸ್ಥಾನದ ಸಾವಿರಾರು ವರ್ಷಗಳಿರುವಂಥ ಒಂದು ದೇವಸ್ಥಾನದ ಕುರುಹು ಇದು. ಕೇವಲ ಇದು ಇತ್ತೀಚೆಗೆ ಬಂದಂತಲ್ಲ, ಏನು ನಮ್ಮ ಈ ಪ್ರಾಂತ್ಯನ ಎಸ್ ನೋಡಿ ಪುಟ ಈ ಕಡೆ ತಿರ್ಕೊಂಡು ಏನು ಹೆಸರು? ಡಿಂಪನ. ನೋಡ್ರಿ, ಈ ಮಗುಗೆ ಏನ್ರಿ ಗೊತ್ತೇ, ಈ ಮಗು ಈ ದೇವಸ್ಥಾನಕ್ಕೆ ಬಂದು ಸಹಾಯ ಮಾಡುತ್ತೆ ಅಂತ ನಮಗೆ ನಾಚಿಕೆ ಆಗ್ಬೇಕು. ನಿಜಲ್ಲೂ ಲೈವಲ್ಲಿ ಇದ್ರೆ ಕಣ್ರಿ, ನೋಡ್ತಾ ಇದ್ರೆ. ಹಾಗಾಗಿ ಈ ದೇವಸ್ಥಾನ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ಈ ದೇವಸ್ಥಾನ ಬಂದು ರಾಜರ ಆಳ್ವಿಕೆಯಲ್ಲಿದ್ದಂತಹ ದೇವಸ್ಥಾನ. ಅದಕ್ಕೆ ಕುರುಹು ಏನು ಅಂತಂದ್ರೆ, ತಾವು ನೋಡ್ತಾ ಇದ್ರೆ ಇಲ್ಲಿರುವಂತಹ ಶಿಲ್ಪಕಲೆಗಳು ಮತ್ತೆ ಅಲ್ಲಿರುವಂತ ಒಂದು ಕೆತ್ತನೆಯ ನೋಡಿದ್ರೆ ರಾಜರು ಆಳ್ವಿಕೆಯಲ್ಲಿದ್ದಂತಹ ಈ ಏನು ಕೆಲವೊಂದು ರಾಜ್ಯಗಳ ಸಾಮಂತ ರಾಜ್ಯಗಳು ಅಂತಿರ್ತಾರಲ್ಲ, ಆ ಸಾಮಂತ ರಾಜ್ಯಗಳ ಆಳ್ವಿಕೆಯಲ್ಲಿದ್ದಂತಹ ಬನ್ನೂರು ಹೋಬಳಿಲಿರುವಂಥ ಬೀಡ್ನಳ್ಳಿ ಗ್ರಾಮ ನಂದಿ ಬಸವೇಶ್ವರ ದೇವಸ್ಥಾನದ ಮಹಾದಾಸೋಹ. ಇವತ್ತೇನು ನಾವು ಇಡೀ ಮೈಸೂರು ಜಿಲ್ಲೆನಲ್ಲೇ 2ನೇ ಧರ್ಮಸ್ಥಳ ಅಂತ ಜನ ಕರೆದಿರೋವಂಥ ಒಂದು ವಿಶೇಷತೆ. ಮತ್ತು ಯಾವುದೇ ರೀತಿಯಾದಂಥ ಗ್ಯಾಸ್ ಸ್ಟವ್ ಯೂಸ್ ಮಾಡಲ್ಲ. ಜಸ್ಟ್ ಅವರು ದಾನಿಗಳು ಕೊಟ್ಟಂತಹ ಮರಗಳಿಂದ ಅಡುಗೆ ಮಾಡುವಂಥದ್ದು. ನೋಡಿ, ಇಷ್ಟೆಲ್ಲ ಸಾವಿರಾರು ಜನ ಊಟ ಮಾಡ್ತಾರೆ, 25,000 ಜನ ಒಮ್ಮೆಲೆ ಊಟ ಮಾಡುವಂಥ ನಿಮಗೆ ದಾಸೋಹ ಮನೆ ತೋರಿಸ್ತೀನಿ ನೋಡಿ, ಎಷ್ಟು ಪುಟ್ಟಾಗಿರುತ್ತೆ ಅಂತ. ಹಾಗಾಗಿ ಇದು ಆ ಶಕ್ತಿ ದೇವತೆ ಅಂತ ಹೇಳುವಂಥದ್ದು. ನೋಡಿ, ಅಲ್ಲೇನು ನೋಡ್ತಾ ಇದ್ದೀರಾ, ನೀವು ಎಷ್ಟು ಕಂಡು ಅವರ ಮನೆ ಕೆಲಸ ಅನ್ನೋ ಥರ ವಾರದಲ್ಲಿ 2 ದಿನ, ಶುಕ್ರವಾರ ಮತ್ತು ಸೋಮವಾರ ನೋಡಿ, ಇಷ್ಟು ಜನಕ್ಕೆ ದಾಸೋಹ ಮಾಡುವಂಥ ಒಂದು ಪುಟ್ಟ ಅಡುಗೆ ಮನೆ ಅಂತಂದರೆ ನಾವು ನೋಡುವಂಥದ್ದು. ಎಸ್, ತಾವೇನು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಇಷ್ಟು ಪುಟ್ಟ ಮನೆಯಲ್ಲಿ ಬಾಣಸಿಗರೇನಲ್ಲ, ಆದರೆ ಇವರು ಇಷ್ಟು ರುಚಿ ಶುಚಿಯಾಗಿ ಮಾಡ್ತಾರೆ ಅಂತ ನೋಡಿ. ಆಲ್ರೆಡಿ ಇನ್ನೂ ಕೂಡ ಬಿಸಿನೀರು ಇದೆ, ತಕ್ಷಣ ಅಕ್ಕಿ ಹಾಕ್ತಾರೆ. ಅಷ್ಟು ದೊಡ್ಡ ದಾಸೋಹನ ಮಾಡುವಂಥ ಶಕ್ತಿ ಈ ಪುಟ್ಟ ಗ್ರಾಮಕ್ಕಿದೆ ಅಂತಂದರೆ ನಿಜವೂ. ಸರ್, ಇವತ್ತು ಯಾರು ಸರ್ ದಾಸೋಹ ಮಾಡಿದ್ದು? ಓಕೆ, ತಾವು ಯಾವರು ಸರ್? ಸೇನಾಪತಳಿ. ಎಸ್, ಸೇನಾಪತಳಿಯಿಂದ ಪಕ್ಕದ ಹಳ್ಳಿ ನಾನು ಹೇಳಿದೆ, ಇವರು ಕೂಡ ದೊಡ್ಡ ದಾಸೋಹಗಳನ್ನ ಕೂಡ ಮಾಡ್ತಾರೆ. ಸೇನಾಪತಳಿ ತ್ರಿವಳಿ ಗ್ರಾಮ ಮತ್ತು ರಸ್ತೆ ಬಗ್ಗೆ ಒಂದಷ್ಟು ಅಧಿಕಾರಿಗಳಿಗೆ ಉಗಿದು ಸುದ್ದಿ ಮಾಡಿದ್ಮೇಲೆ ರಸ್ತೆ ರೆಡಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ ಈಗ. ತಾವೇನು ನೋಡ್ತಾ ಇದ್ದೀರಾ ಇಲ್ಲಿ. ಆಮೇಲೆ ಪ್ರತಿಯೊಂದು ಆ ಕ್ಷಣದಲ್ಲಿ 10 ನಿಮಿಷಕ್ಕೆ ಅಡುಗೆ ರೆಡಿ ಮಾಡ್ತಾರೆ. ಏನನ್ನ ಅನ್ನ ಖಾಲಿ ಆಯಿತು ಅಂತಂದರೆ, ಸಾಂಬಾರು ಖಾಲಿ ಆಯಿತು ಅಂತಂದರೆ, ನಾನು ನಿಮ್ಗೆ ಹೇಳಿದಾಗಲೇ ಇದು ನೀವು ನೋಡುವಂಥ ಒಂದು ಈ ವಿಗ್ರಹ ಏನಿದೆ, ಒಳಗಡೆ ಗರ್ಭಗುಡಿ ಏನಿದೆ, ಅದು ರಾಜರ ಆಳ್ವಿಕೆ ಇದ್ದಂಥ ನೋಡಿ, ತಾವು ನೋಡ್ತಾ ಇದ್ದೀರಿ. ಈ ಎಲ್ಲ ಕುರುಹುಗಳು ನೋಡಿದ್ರೆ ಸಾವಿರಾರು ವರ್ಷದ ಇತಿಹಾಸ ಇರುವಂಥ ಒಂದು ನಂದಿ ಬಸವೇಶ್ವರರ ದೇವಸ್ಥಾನ ಇದು. ನೋಡಿ, ಎಲ್ಲರೂ ವಿಡಿಯೋ ಮಾಡ್ತಾರ್ರಿ. ಎಲ್ಲ ವಿಡಿಯೋ ಮಾಡೋರೆಲ್ಲ ಮಾತಾಡಂಗೆ ಇದ್ಬಿಟ್ಟಿದ್ರೆ ಇವತ್ತು ಎಲ್ಲ ಒಳ್ಳೊಳ್ಳೆ ಕೆಲಸಗಳಾಗ್ಬಿಡ್ತಿತ್ತು. ಮತ್ತು ಹಾಗಾಗಿ ಎಲ್ಲ ವಿಡಿಯೋ ಮಾಡಿದವರೆಲ್ಲ ಮಾತಾಡೋಕ್ಕಾಗಲ್ಲ. ಒಂದಷ್ಟು ವಿಚಾರಗಳನ್ನ ಇಡೀ ಸಮಾಜಕ್ಕೆ ತೋರಿಸುವಂಥ ಕೆಲಸ ಮಾಡುವಂಥದ್ದು ಇದೆ ನಾವು. ಯಾಕೆಂದರೆ ಇವತ್ತು ಸಾಮರಸ್ಯ ಹಬ್ಬ ಅಂತಂದರೆ ನಮ್ಮ ಹಿಂದೂಗಳೆಲ್ಲ ಒಂದಾಗಬೇಕು ಅಂತಂದರೆ ಈ ಥರ ಜಾತ್ರೆಗಳು, ಜೊತೆಗೆ ಒಂದಷ್ಟು ದೇವಸ್ಥಾನಗಳಲ್ಲಿ ಎಲ್ಲರೂ ಕೂಡ ಸೇರ್ತಾರಲ್ಲ, ಅದು ಇಂಥ ಗ್ರಾಮಗಳು ಮಾದರಿ ಗ್ರಾಮ ಅಂತ ಹೇಳ್ಬೋದು ನಿಜವೂ ಇವ್ರನ್ನ. ಈ ಮಾದರಿ ಗ್ರಾಮಸ್ಥರು
ಅದರಲ್ಲೂ ಕೆಲವೊಂದು ಗ್ರಾಮಗಳನ್ನ ನಾನು ಹೇಳ್ತಾನೆ ಇರ್ತೀನಿ. ಉದಾಹರಣೆಗೆ ಬಸವನಹಳ್ಳಿ ಗ್ರಾಮದಲ್ಲಿ ಪಾನ ನಿಷೇಧ ಆಗಿದೆ. ಬಸವನಹಳ್ಳಿ ಗ್ರಾಮ, ಬನ್ನೂರು ಪಾನ ನಿಷೇಧ, ಎಣ್ಣೆನೇ ಸಿಗಲ್ಲ ಆ ಗ್ರಾಮದಲ್ಲಿ. ಅಂತ ಗ್ರಾಮಗಳು, ಇನ್ನೊಂದು ಮಾದರಿ ಗ್ರಾಮಗಳು ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಕೂಡ ನೋಡಿ, ಈ ಒಂದು ಬಾಣಸಿಗರು ನೋಡಿ ಎಲ್ಲ ನಮ್ಮ ರೈತರ ಮಕ್ಕಳೇ. ಅಷ್ಟು ದೊಡ್ಡ ಒಂದು ದಾಸೋಹನ ಮಾಡುವಂಥದ್ದು ಹೆಮ್ಮೆಯ ಬೀಡ್ನಳ್ಳಿ ಬಸವೇಶ್ವರ ದೇವಸ್ಥಾನ, ನಂದಿ ಬಸವೇಶ್ವರ ದೇವಸ್ಥಾನ. ಇಷ್ಟು ಪುಟ್ಟ ಅಡುಗೆ ಮನೆಯಲ್ಲಿ 25,000 ಜನಕ್ಕೆ ಅಡುಗೆ ರೆಡಿ ಮಾಡ್ತಾರೆ ಅಂತಂದರೆ ಒಂದು ಅರ್ಥ ಮಾಡ್ಕೊಬೇಕು ದೈವಶಕ್ತಿ ಯಾವ ಥರ ಇದೆ ಅಂತ. ಹಾಗಾಗಿ ದಾಸೋಹಕ್ಕೆ 100 ಜನ ಸಹಾಯ ಮಾಡುವಂಥವ್ರು ನೋಡಿ. ಆ ಪುಟ್ಟ ಮಕ್ಕಳು ಮಲಗೋ ಟೈಮಲ್ಲಿ ಲವಲವಿಕೆಯಿಂದ ಓಡಾಡ್ತಾರಲ್ಲ ನೋಡಿ, ಎಲ್ಲ ಮಕ್ಕಳು ನೋಡಿ, ಎಲ್ಲ ಮಕ್ಕಳು ಅವರವರೇ ಬಡಿಸ್ತಾರ್ರಿ ಎಲ್ಲ. ಎಸ್, ಅಷ್ಟ ಒಂದು ಧಾರ್ಮಿಕ ಶಕ್ತಿ ಇರುವಂಥ ಒಂದು ತಾವು ನೋಡ್ತಾ ಇದ್ದೀರಾ. ನಿಮ್ಗೆ ಆಗಲೇ ಹೇಳಿದೆ, ರಾಜಮನೆತನ ಆಳ್ವಿಕೆ ಮಾಡ್ತಿತ್ತ ಅನ್ನೋಕ್ಕೆ ಕುರುಹು ಏನು ಗೊತ್ತಾ ನೋಡಿ, ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಇರೋವಂಥ ಕಂಬಗಳೇ ರಾಜಮನೆತನದ ಆಳ್ವಿಕೆಯಲ್ಲಿ ಇದ್ದಂತಹ ಕುರುಹುಗಳು ಇವೆಲ್ಲ ನೋಡಿ. ನೋಡಿ, ಇವರು ಮಕ್ಕಳು ಅವ್ರಿಗೆ ಫೈನು ಅಂತ ಕೂಡ ಗೊತ್ತಿದೆ, ಇಲ್ಲ ಮಾತಾಡ ಫೈನು ಅಂತ ಕೂಡ ಗೊತ್ತಿರುತ್ತೆ ಅವ್ರಿಗೆ. ನೋಡಿ, ಆ ಪುಟ್ ಮಕ್ಕಳು ಕೂಡ ಏನೇ ಒಂದು ಹತಾಶ್ಚರ್ಯ ಮಾಡಿದ್ರೆ ಫೈನ್ ಹಾಕ್ತಾರೆ. ಇಷ್ಟು ಬಿಗಿ ಭದ್ರತೆ ಇರುವಂತ ಒಂದು ಕಟ್ಟುನಿಟ್ಟಿನ ಧಾರ್ಮಿಕ ಆಚರಣೆ ಮಾಡುವಂತ ಒಂದು ದೇವಸ್ಥಾನ ಅಂತಂದ್ರೆ ಅದು ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಎಸ್, ಸಾಮಾನ್ಯವಾಗಿ ಬಸವಪ್ಪ ಇರಬೇಕು ಅಂತಂದ್ರೆ, ಬಸವೇಶ್ವರರ ಒಂದು ವಿಗ್ರಹ ಇರಬೇಕು ಅಂದ್ರೆ ಶಿವ ಇರಬೇಕು. ಬಟ್ ಇಲ್ಲಿ ನಂದಿ ಬಸವೇಶ್ವರರು ಮಾತ್ರ ಒಂದು ಇರುವಂತ ಒಂದು ವಿಶೇಷವಾದಂಥ ಗರ್ಭಗುಡಿ ತಾವು ನೋಡ್ತಾ ಇದ್ದೀರಾ. ನಿಜಲ್ಲೂ ಈ ದೇವರ ಶಕ್ತಿ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಅದನ್ನ ಧಾರ್ಮಿಕ ಆಚರಣೆ ಬಂದಂತಹ ಭಕ್ತಾದಿಗಳು ಕೂಡ ಹೇಳಬೇಕು. ನಂದಿ ಬಸವೇಶ್ವರಯ್ಯ 2ನೇ ಧರ್ಮಸ್ಥಳ, ಬನ್ನೂರು ಬೀಡಳ್ಳಿ ಗ್ರಾಮ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಇಷ್ಟೇ ಸಿಂಪಲ್ ಆಗಿರುವಂಥ ಒಂದು ನಂದಿ ಬಸವೇಶ್ವರರ ಪ್ರಭಾವಳಿ ಜೊತೆಗಿರುವಂಥ ಒಂದು ವಿಗ್ರಹ. ಇಷ್ಟು ದೊಡ್ಡ ಮಟ್ಟದ ಒಂದು ದಾಸೋಹಕ್ಕೆ ಒಂದು ಎಡೆ ಮಾಡಿಕೊಟ್ಟಂತಹ ಗ್ರಾಮ. ಮತ್ತೆ ನಿಮ್ಗೆ ಆಗ್ಲೇ ಹೇಳಿದೆ, ರಾಜಮನೆತನದ ಆಳ್ವಿಕೆಯಲ್ಲಿದ್ದಂಥ ದೇವಸ್ಥಾನ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿ ಕುರುಹು ನೋಡ್ತಾ ಇದ್ದೀರಾ. ಈ ಕುರುಹುಗಳೇ ರಾಜಮನೆತನದ ಆಶ್ರಯದಲ್ಲಿದ್ದಂತಹ ದೇವಸ್ಥಾನ. ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು. ಇದನ್ನೆಲ್ಲ ನಾವು ಕಟ್ಟಕ್ಕಾಗಲ್ಲ, ನಮ್ಮ ಜನರೇಷನ್ ಕಟ್ಟಕ್ಕೆ ಆಗಲ್ಲ. ಹಾಗಾಗಿ ಈ ಒಂದು ದಾಸೋಹಕ್ಕೆ ಸರಿಸುಮಾರು 12 ಗಂಟೆವರೆಗೂ ಕೂಡ ಈ ದಾಸೋಹ ಆಗುತ್ತೆ. ಆ 12 ಗಂಟೆವರೆಗೂ ಕೂಡ ದಾಸೋಹಕ್ಕೆ ಆ ಗ್ರಾಮಸ್ಥರು ಎಲ್ಲರೂ ಕೂಡ ಸಹಾಯ ಮಾಡ್ತಾರೆ ಅಂತಂದ್ರೆ ಅದು ವಿಶೇಷ ನೋಡಿ. ಆ ಪುಟ್ಟ ಮಕ್ಕಳು ಹೇಳೋದಲ್ಲ ನಿಮಗೆ, ಅವರವರ ವಾಲಂಟ್ರಿಯಾಗಿ ಮಾಡೋವಂಥದ್ದು. ಎಸ್, ಇದರಲ್ಲಿ ನಮಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಈಗ ನಾವು ಧಾರ್ಮಿಕ ಆಚರಣೆ ಮಾಡಿದಾಗ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳನ್ನ ಆಚರಣೆ ಮಾಡಿದಾಗ ಯಾಕೆ ನಾವು ಕೊಂಡ ಆಯ್ತೀವಿ ಅಂತ ಕೂಡ ಒಂದು ಧಾರ್ಮಿಕ ಆಚರಣೆಯ ಒಂದು ಶಕ್ತಿ ಕೂಡ ಇದೆ. ಯಾಕೆ ಕೊಂಡ ಆಗಬೇಕು ಆ ಒಂದು ಗ್ರಾಮದಲ್ಲಿ ಅಂತ. ಹಿಂದೆ ಏನು ಸಾಂಕ್ರಾಮಿಕ ಕಾಯಿಲೆಗಳು ಬರ್ತಿತ್ತು, ಆ ಸಾಂಕ್ರಾಮಿಕ ಕಾಯಿಲೆಗಳೆಲ್ಲ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿ ಕೂಡ ಇರುತ್ತೆ. ಹಾಗಾಗಿ ಆ ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ಒಂದ್ ಕಡೆ ಸೇರುವಂಥದ್ದು. ಆ ಸಾಂಕ್ರಾಮಿಕ ಕಾಯಿಲೆಗಳನ್ನ ಹೋಗಿಸುವಂತ ಶಕ್ತಿ ಗ್ರಾಮ ದೇವತೆಗಳಿಗಾಗ್ಲಿ ಆ ಮೂಲ ದೇವರುಗಳಾಗ್ಲಿ ಕೂಡ ಇರ್ತಿತ್ತು. ಹಾಗಾಗಿ ಆ ಕೊಂಡ ಆಯುವಂಥದ್ದು ಕೂಡ ಇರುತ್ತೆ. ಜೊತೆಗೆ ದೈವ ಶಕ್ತಿ ನೋಡಿ, ನಾವು ನೋಡುವಂಥದ್ದು ಕೇವಲ ನಮಗೊಂದು ಗುಂಡು ಸೂಜಿ ಸುತ್ತಿರೋನೇ ಅಷ್ಟು ನೋವು ಬರುತ್ತೆ. ಆದರೆ ಇಷ್ಟು ದೊಡ್ಡ ಕೊಂಡನ ಅವರು ಪುರೋಹಿತರು ಆಯ್ತಾರೆ ಅಂತಂದ್ರೆ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ, ಪೂಜಾ ಕುಣಿತಗಳಾಗುತ್ತೆ. ಬಹಳ ಇದು ಧಾರ್ಮಿಕ ಆಚರಣೆಗಳಲ್ಲಿ ಸನಾತನ ಇಲ್ಲ ಲೈವ್ ಐತೆ. ಸನಾತನ ಧರ್ಮ ಅಂದ್ರೆ ನಮ್ಮ ಹಿಂದೂಗಳು ಒಂದಾಗುವಂತ ಪರಿಸ್ಥಿತಿ ಇವತ್ತು ಇಡೀ ಪ್ರಪಂಚದಂತ ಇರೋದು. ಇಡೀ ನಮ್ಮ ಪ್ರಪಂಚದಲ್ಲಿ ಕೇವಲ ಒಂದು ಇರೋ ನಮ್ಮ ಅಭಿ ನಿಜವೂ ಒಳ್ಳೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಫೇಮಸ್ ಅಪ್ಪ. ಥ್ಯಾಂಕ್ ಯು. ಯಾಕೆಂದ್ರೆ ನಮ್ಮೂರನ್ನ ನಾವು ಯಾವತ್ತೂ ಹೊಗಳ್ಬೇಕು, ನಮ್ಮೂರವ್ರನ್ನ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಆಗ್ಲೇ ಹೇಳ್ತಿದ್ದೆ, ಇಡೀ ಪ್ರಪಂಚದಲ್ಲಿ ಇಂಡಿಯಾ ಮಾತ್ರ ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥದ್ದು. ಇವತ್ತು ಎಲ್ಲ ರಾಷ್ಟ್ರಗಳು 8 ರಾಷ್ಟ್ರಗಳು ಇವತ್ತೇ ನಡೀತಾ ಇದೆ ಯುದ್ಧ. ಆ ಯುದ್ಧಕ್ಕೆ ಸಾಮರಸ್ಯವಾಗಿರುವಂಥದ್ದೇ ಭಾರತ. ಆ ಭಾರತದ ಮೇಲೆ ಯಾರು ಕೂಡ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಕೂಡ ತಮ್ಗೆ ಗೊತ್ತಿದೆ. ಆದರೆ ಇವತ್ತು ಸನಾತನ ಧರ್ಮ ಇದೆ ಅಂತಂದರೆ ಅದು ನಮ್ಮ ಕೇವಲ ಒಂದು ಭಾರತದಲ್ಲಿ ಮಾತ್ರ.
ಅನ್ನೋ ಒಂದು ವಿಶೇಷವಾಗಿ ಇವತ್ತು ಹಿಂದೂಗಳು ಒಂದು ಸಾಮರಸ್ಯವಾಗಿ ಜಾತ್ಯತೀತವಾಗಿ ಒಂದಾಗುವಂಥ ಒಂದು ಆಚರಣೆ ಅಂತಂದರೆ ಈ ಥರ ಧಾರ್ಮಿಕ ಆಚರಣೆಗಳು. ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಈ ಥರ ಒಂದು ಧಾರ್ಮಿಕ ಆಚರಣೆಗಳಾದಾಗ ಪ್ರೀತಿ ವಿಶ್ವಾಸಗಳು ಬೆಳೆಯುತ್ತೆ, ಆದಷ್ಟು ನಮ್ಮ ಹಿಂದೂಗಳು ಒಂದಾಗುವಂಥ ಕೆಲಸ ಆಗುತ್ತೆ ಅನ್ನೋದು ಕೂಡ ವಿಶೇಷವಾಗಿ ಹೇಳುವಂಥದ್ದು. ಬಟ್ ಒಟ್ಟಾರೆಯಾಗಿ ನಾವು ಏನೇ ಹೇಳಬೇಕು ಅಂತಂದರೆ ಇವತ್ತು ಹಿಂದೂ ಸಮಾಜ ಉಳಿಬೇಕು ಅಂತಂದರೆ ಈ ಥರ ಸಾಮರಸ್ಯದ ಹಬ್ಬಗಳು ಎಲ್ಲ ಕೂಡ ಆಚರಣೆಗಳಾಗುತ್ತೆ. ಆ ಹಬ್ಬಗಳ ಆಚರಣೆ ಆಗೋಕ್ಕೆ ಮೂಲ ಕಾರಣ ಜನಶಕ್ತಿ. ದೈವಶಕ್ತಿಗಿಂತ ಮುಖ್ಯವಾಗಿ ಜನಶಕ್ತಿ ಇರಬೇಕು. ಜನಶಕ್ತಿ ಇದ್ದರೆ ದೈವಶಕ್ತಿನೂ ಕೂಡ ಜೊತೆಗಿರುತ್ತೆ ಅನ್ನೋದು ನಾವು ಹೇಳ್ಬೋದು. ನೋಡಿ, ಪ್ರತಿಯೊಬ್ಬರು ಕೂಡ ಇಲ್ಲಿ ಆದಂತಹ ದಾಸೋಹಕ್ಕೆ ಇವ್ರು ಯಾರು ಇನ್ನೂ ಕೂಡ ಊಟ ಮಾಡಿರಲ್ಲ. ಏನು ಇಲ್ಲೆಲ್ಲ ಬಡಿಸ್ತಾ ಇದಾರಲ್ಲ ಈ ಹುಡುಗರೆಲ್ಲ, ಅವ್ರು ಯಾರು ಕೂಡ ಇನ್ನೂ ಊಟ ಮಾಡಿರಲ್ಲ. ಅವ್ರಿಗೆಲ್ಲ ಬಡಿಸಿ ಕೊನೆಗೆ ಊಟ ಮಾಡೋಂಥ ಇವತ್ತು ಈ ಒಂದು ದಾಸೋಹನ ಆಯೋಜನೆ ಮಾಡಿರೋರು ಮಾರ್ಗನಹಳ್ಳಿ ಗ್ರಾಮದ ಒಬ್ಬ ರೈತಾಪಿ ಕುಟುಂಬ. ಅರ್ಥ ಮಾಡ್ಕೊಳ್ಳಿ, ಇದನ್ನ ಮಾಡಬೇಕು ಅಂದರೆ ಕನಿಷ್ಠ ಅಂದರೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಒಂದು 5 ಲಕ್ಷನಾರು ಬೇಕು ಮಿನಿಮಮ್. 5 ಲಕ್ಷ ಖರ್ಚು ಮಾಡಿ ಒಂದು ಹೊತ್ತಿನ ದಾಸೋಹ ಮಾಡ್ತಾನೆ ಒಬ್ಬ ರೈತ ಅಂದರೆ ಅವ್ನಿಗೆ ಎಷ್ಟು ಬೆಲೆ ಇದೆ, ಎಷ್ಟು ಹೆಮ್ಮೆ ಇದೆ ಲೆಕ್ಕ ಹಾಕೊಳ್ಳಿ. ರೈತರ ಮಕ್ಕಳಿಗೆ ಎಷ್ಟು ಒಂದು ದೈವ ಭಕ್ತಿ ಇದೆ ಅಂತ ಕೂಡ ಹೇಳ್ಬೋದು. ನೋಡಿ, ಈ ಪುಟ್ಟ ಮಕ್ಕಳು ಆ ನೀರು ಕೊಡೋದಾಗಿರ್ಬೋದು, ಬಡಿಸೋದಾಗಿರ್ಬೋದು. ಹಾಗಾಗಿ ನಾವು ಈ ಒಂದು ಧಾರ್ಮಿಕ ವಿಚಾರಗಳನ್ನ ಎಷ್ಟು ಮಾತಾಡೋದು ಕೂಡ ಕಮ್ಮಿನೇ. ಇಷ್ಟು ಚಿಕ್ಕ ಅಂಗಳದಲ್ಲಿ 50,000 ಜನ ಸೇರಿಕೊಂಡು ಅವತ್ತು ಒಂದು ಕೊಂಡ ಆಗುತ್ತೆ. ಮತ್ತು ಪ್ರತಿಯೊಂದು ಕೂಡ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳೋದು ಭಾಳ ಖುಷಿ ಆಗುತ್ತೆ. ನೋಡಿ, ಆ ಹೆಣ್ಮಗಳು ಏನೋಗ್ತಾ ಇದೆ ಹುಡುಗಿ. ನೋಡಿ, ಪುಟ್ಟ ಹೆಣ್ಮಕ್ಳು ಕೂಡ ಇದನ್ನ ಇಲ್ಲಿ ಊಟ ಮಾಡೋದು ಒಂದು ಮಜಾ ರೀ. ಒಂದು ಎಷ್ಟು ರುಚಿ ಇರುತ್ತೆ ಅಂತಂದರೆ ಊಟ ಮಾಡೋಕ್ಕೆ ಒಂದು ಖುಷಿ. ಎಷ್ಟನೇ ಕ್ಲಾಸಪ್ಪ? 7th. ಯಾವ ಸ್ಕೂಲು? ರೋಟ್ರಿ. ಎಸ್, ರೋಟ್ರಿ ಸ್ಕೂಲು ಅಲ್ವಾ? ನಾನು ಮಾತಾಡ್ತೀನಿ ಇಲ್ಲ, ಆಗಲಿ ಊಟ ಮಾಡಿ ಮುಗಿಸ್ಬಿಟ್ರಿ ನೀವೆಲ್ಲ. ಈಗ ಮಾಡ್ತೀನಪ್ಪ, ಥ್ಯಾಂಕ್ ಯು. ನೋಡಿ, ಇನ್ನೊಂದೇನು ಅಂತಂದರೆ ಇವತ್ತು ಎಷ್ಟೇ ಯುವಕರು ಧಾರ್ಮಿಕ ಆಚರಣೆಗಳಲ್ಲಿ ಒಂದಾಗ್ತಾರೆ, ಆದರೆ ದರಿದ್ರ ರಾಜಕಾರಣಿಗಳು ಒಂದಷ್ಟು 5 ವರ್ಷಕ್ಕೊಂದ್ಸಾರಿ ಒಂದು ಸ್ವಲ್ಪ ಬದಲು ಮಾಡಿಬಿಡ್ತಾರೆ. ಆದರೆ ಏನೇ ಆದ್ರೂ ಧಾರ್ಮಿಕ ಆಚರಣೆಗಳಲ್ಲಿ ಯಾವ ರಾಜಕಾರಣಿಗಳು ಕೂಡ ಏನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನೇರ ನಿದರ್ಶನ ಇದು. ಲೈವ್ ಬರ್ತಾ ಇದೆ ಫೇಸ್ಬುಕ್. ಯಾಕೆಂದರೆ ಇದು ಒಂದು ಸಣ್ಣ ನನ್ನ ಒಂದು ಅಳಿದು ಸೇವೆ. ಯಾಕೆಂದರೆ ಈ ಥರ ಒಂದು ಸಾಮಾಜಿಕ ಕಾರ್ಯಗಳನ್ನ ನಾವು ಸಮಾಜಕ್ಕೆ ತೋರಿಸ್ದಾಗಲೇ ಒಂದು ಒಗ್ಗಟ್ಟಿನ ಮಂತ್ರ ಬರುವಂಥದ್ದು, ವಿಚಾರಗಳ ತಿಳ್ಕೊಳ್ಳೋವಂಥದ್ದು. ಇವತ್ತು ಏನೆಲ್ಲ ಒಳ್ಳೆಯದ ಕೆಲಸಗಳಾಗುತ್ತೆ ಧಾರ್ಮಿಕ ವಿಚಾರಗಳಲ್ಲಿ ಅನ್ನೋದು ಕೂಡ ನಾವು ಇದನ್ನು ನೋಡ್ಬೋದು. ಈ ಮಕ್ಕಳು ಅವ್ರ ಮನೆಯಲ್ಲಿ ಒಂದು ಹುಲ್ಕಡ್ಡಿ ಕೂಡ ಇತ್ತಲ್ಲ ನೋಡಿ, ಈ ಪುಟ್ಟ ಮಕ್ಕಳು ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ ನೋಡಿ. ಇಲ್ಲಿ ಮನೆಯಲ್ಲಿ ಅವ್ರ ತಂದೆ ತಾಯಿ ಮಾತಾ ಕೇಳಲ್ಲ, ಆದರೆ ಇಲ್ಲಿ ಈ ದೇವಸ್ಥಾನದ ಅಂಗಳದಲ್ಲಿ ಬಂದು ಇದೆಲ್ಲ ಕೆಲಸ ಮಾಡ್ತಾರಲ್ಲ ನೋಡಿ, ಅವ್ರಿಗೆ ಯಾರಿಗೂ ಕೂಡ ಹೇಳ್ಕೊಟ್ಟಿಲ್ಲ. ಅದು ಒಂದು ಎಂಟರ್ಟೈನ್ಮೆಂಟ್ ಕೂಡ ನೋಡಿ. ಈ ಪುಟ್ಟ ಮಕ್ಕಳು ವಾಲಂಟಿಯರಾಗಿ ಎಲೆ ಇರ್ತಾರೆ ನೋಡಿ. ಇವನು ಬಂದು ಇಲ್ಲಿ ಕ್ಲೀನ್ ಮಾಡ್ತಾನೆ ಪುಟ್ಟ ಹುಡುಗ. ಏನ್ರಿ ಇವೆಲ್ಲ ದೈವ ಶಕ್ತಿ ಮುಂದೆ ಯಾವ ಶಕ್ತಿ ಇಲ್ಲ ಅನ್ನೋದು ಕೂಡ ಸಾಬೀತಾಗುತ್ತೆ ನೋಡಿ. ಇವ್ರ ಮನೇಲಿ ಈ ಮಗು ಇವ್ರ ಮನೆಯಲ್ಲಿ ಒಂದು ಹುಲ್ಕಡ್ಡಿ ಕೂಡ ಮಾತು ಕೂಡ ಕೇಳಲ್ಲ. ಆದರೆ ದೇವಸ್ಥಾನ ಅಂತ ಬಂದರೆ, ಧಾರ್ಮಿಕ ಆಚರಣೆ ವಿಚಾರ ಬಂದರೆ ಎಲ್ಲ ಮಕ್ಕಳು ಕೂಡ ಕೆಲಸ ಮಾಡ್ತಾರಲ್ಲ, ಅದು ಬೀಡ್ನಳ್ಳಿ ಗ್ರಾಮದ ಶಕ್ತಿ, ನಂದಿ ಬಸವೇಶ್ವರ ದೇವಸ್ಥಾನದ ಶಕ್ತಿ ಆಗಿರುವಂಥದ್ದು ಕೂಡ. ಎಸ್, ಯಾವ್ರಪ್ಪ? ಇದೇ ಊರಾ? ಎಸ್, ಥ್ಯಾಂಕ್ ಯು. ನೋಡಿ, ನಿಜವೂ ಈ ಗಂಡು ಮಕ್ಕಳು ಬಡಿಸಿ ಊಟ ಮಾಡಿ ಬಡಿಸಿ ಈಗ ಊಟ ಮಾಡ್ತಾವ್ರ ಅವರು. ಎಸ್, ಥ್ಯಾಂಕ್ ಯು. ಇರ್ತಾರೆ ಅರ್ಕೆ ಕಟ್ಕೊಂಡಂಥ ಹೆಣ್ಣುಮಕ್ಳು ಕೂಡ ಆ ಎಲೆಗಳನ್ನ ಎತ್ತ ಹಾಕುವಂಥದ್ದು ಒಂದು ಸಣ್ಣ ಅಳಿಲು ಸೇವೆ. ಅದು ಧಾರ್ಮಿಕ ಆಚರಣೆಯಲ್ಲಿ ಕೂಡ ನಾವು ನೋಡ್ಬೋದು. ಅದು ಕೂಡ ಒಂದಷ್ಟು ವೈಜ್ಞಾನಿಕ ಕಾರಣಗಳಿರುತ್ತೆ. ಯಾವುದೇ ಒಂದು ಹಿಂದೂ ಧರ್ಮದ ಆಚರಣೆಗಳಲ್ಲಿ ವೈಜ್ಞಾನಿಕ ಕಾರಣಗಳಿರುತ್ತೆ ಅನ್ನೋದು ಕೂಡ ನಾವು ಮರೆಯಂಗಿಲ್ಲ. ಉದಾಹರಣೆ ನೋಡಿ, ಆ ತಾಯಿ ಆ ಮಗುಗೆ ಇಲ್ಲಿರೋಂಥ ಬೆಂದ ಮರಳಿನ ಅಮ್ಮ ಏನಾಗೈತೆ ಮಗುಗೆ? ಮಗುಗೆ ಏನಾಗಿದೆ? ಏನಾಗಿದೆ ಅಲ್ಲ, ಇದಾಗ್ತಿದ್ರಲ್ಲ ಅದಕ್ಕೆ
ಅದು ಕೊಂಡದ್ದು ಧೂಪ ಹೊಟ್ಟೆಗೆ ಸೋರಿದ್ರಾ? ಹೊಟ್ಟೆ ಸಹ ನೋಡಿ, ಯಾಕೆಂದ್ರೆ ವೈಜ್ಞಾನಿಕ ಕಾರಣ ಏನು ಅಂತಂದ್ರೆ ಇಲ್ಲಿ ಇಜ್ಜಿಲು ಇರ್ತಲ್ಲ, ಆ ಇಜ್ಜಿಲು ಮಿಶ್ರಿತ ಇರೋಂಥ ಮರಳನ್ನ ಹೊಟ್ಟೆಗೆ ಹಚ್ಚಿದ್ರೆ ಒಂದಷ್ಟು ಚರ್ಮ ಕಾಯಿಲೆಗಳು ಬರಲ್ಲ. ಅದು ವೈಜ್ಞಾನಿಕವಾದಂತ ಕಾರಣ ಇರುವಂಥದ್ದು. ಕೆಲವು ಮುಟ್ಟಾಡಿರೋದನ್ನ ಆಡ್ಕೋತಾರೆ, ಹಾಗಾಗಿ ಗೊತ್ತಿಲ್ದಿರೋರು ಅದು ಮಾಡುವಂಥ ಕೆಲಸ. ವೈಜ್ಞಾನಿಕವಾಗಿ ಇರುವಂಥ ಒಂದಷ್ಟು ವಿಚಾರಗಳು ಅಂತಂದ್ರೆ ಇದು ಕೂಡ. ಎಸ್ ನೋಡಿ, ಇವರು ಗುಡಪ್ಪರ ನಮಸ್ಕಾರ. ನಮಸ್ಕಾರ ಗುಡಪ್ಪರ. ನಮ್ಮ ಬನ್ನೂರು ದೇವಸ್ಥಾನದ ಗುಡಪ್ಪರು ನಿಜಲ್ಲ. ಯಾಕೆಂದ್ರೆ ಇವತ್ತು ಅವ್ರಿಗೊಂದು ದೊಡ್ಡ ಜಾತ್ರೆ ಕೂಡ ಮಾಡ್ತಾರೆ. ಯಾಕೆಂದ್ರೆ ಒಂದು ದೇವಸ್ಥಾನದ ಸಾವಿರಾರು ಜನಕ್ಕೆ ಇರ್ಲಿ ಯಾವಾಗ ಬಂದ್ರು ಏನ್ ಮಾತಾಡ್ಬೇಕು ದೇವಸ್ಥಾನದ ಬಗ್ಗೆ ಅದು ಇದ್ದೇ ಇರ್ತದೆ. ಜನ ಸಾಗರ. ಹೌದು. ಎಷ್ಟು ಸಾವಿರ ಜನ ಊಟ ಮಾಡಿದ್ರು? 10,000 ಜನ. ಹಾ 11,000 ಇಸ್ತ್ರಿ ತರಿಸಿದ್ರಿ. ಒಂದ್ಸಾರಿ 20,000 ಜನ ಊಟ ಮಾಡ್ತಾರ? 15,000 ಗಂಟೆ ರೀಚ್ ಮಾಡ್ತಾರೆ. ಅಲ್ಲ ಜನ ಬಂದ್ರೆ, ಅಲ್ಲ 20,000 ಜನ ಬಂದ್ರು ಬಡಿಸ್ತೀರಾ? ಜನ ಬರ್ಬೇಕಷ್ಟೇ. ಓಕೆ. ಏನು ಇಲ್ಲೋಳು ನೀನು ಇದೆಯಲ್ಲೋ ಡೈರೆಕ್ಟ್ ಆಗಿ ನೋಡ್ರಿ, ಮಕ್ಳಿಗೆ ಏನು ಖುಷಿ ಆಗ್ತದೆ. ಹಾಗಾಗಿ ನಿಜವಲ್ಲೂ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಒಂದು ಎಲ್ಲರನ್ನೂ ಕೂಡ ಒಂದು ಮಾಡುವಂಥ ಶಕ್ತಿ ಈ ದೇವಸ್ಥಾನದ ಗುಡ್ಡಪ್ಪ ಅವ್ರಿಗೆ ಇರ್ತಾರೆ. ಯಾಕೆಂದ್ರೆ ಒಂದು ದೇವಸ್ಥಾನಗಳನ್ನ ಆಚರಣೆ ಮಾಡ್ತಾರಲ್ಲ, ಆ ಗುಡ್ಡಪ್ಪ ಅವ್ರಿಗೆ ಇರುವಂಥ ಶಕ್ತಿ ಒಬ್ಬ ಮಠಾಧೀಶನೂ ಕೂಡ ಇರಲ್ಲ. ನಾನು ಹೇಳ್ತಾ ಇರ್ತೀನಿ, ಕೆಲವರು ಮಠಾಧೀಶರು ಪುಣ್ಯಾತ್ಮರು ನೀವು ಇದ್ದೀರಾ, ಆ ಗುಡ್ಡಪ್ತಿರು ಮಾಡುವಂಥ ಕೆಲವೊಂದು ಕೆಲಸಗಳು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ದೊಡ್ಡ ಜಾತ್ರೆ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾರೆ. ಎಸ್ ನೋಡಿ, ಆಗಲೇ ಬಡ್ಸಕ್ಕೆ ಬಂದ್ಬಿಟ್ರು ಹುಡುಗರು. ತಕ್ಷಣ ನೋಡಿ, ಈ ಪುಟ್ಟ ಮಕ್ಕಳು ಅವ್ರಿಗೊಂದು ಮಜಾ ಅಂದ್ರೇನು ಅಂದರೆ, ನಾವು ಈ ಚಿಕ್ಕ ವಯಸ್ಸಿನಲ್ಲಿ ನಾವು ನಮ್ಗೇನು ಗೊತ್ತೇ ಇರಲ್ಲ, ಏನು ಅರಿವೇ ಇರಲ್ಲ ಅಂತ ಒಂದು ನೋಡಿ ಆ ಮಕ್ಕಳು ಎಲ್ಲ ಬಡಿಸ್ತಾ ಇದ್ದಾರೆ ಅಂತಂದರೆ